ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಸಮಥಿಂಗ್ ವಿಷಯಗಳಿದ್ದರೆ ಅದ್ರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ನಾನು ನಿಮಗೆ ತಿಳಿಸ್ದ. ಎಲ್ಲರಿಗೂ ಸೋಮವಾರ ಹಬ್ಬದ ಶುಭಾಶಯಗಳು. ಶಿವ ಒಳ್ಳೇದು ಮಾಡಲಿ. ಸೊ ಸ್ನೇಹಿತರೆ, ನನ್ನ ಕುಮಾರಸ್ವಾಮಿಗೆ ನೀವು ಭಿಕ್ಷೆ ಹಾಕಿ ನಮ್ಮನ್ನ 3 ಲಕ್ಷ ಅಧಿಕ ಮತಗಳಿಂದ ಗೆಲ್ಲಿಸಿ ನಮಗೆ ಲೈಫ್ ಕೊಟ್ಟಂಥ ಮಂಡ್ಯ ಜಿಲ್ಲಾ ಜನತೆಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ಸಲ್ಲಿಸ್ತಾ ಮುಂದುವರೆದ ಭಾಗವಾಗಿ ನಿನ್ನೆ ನನ್ನ ಕುಮಾರಸ್ವಾಮಿ ನಮ್ಮ ಕೇಂದ್ರದ ಸಚಿವ ದೇವೇಗೌಡರ ಮಗ, ಸೊ 2 ಬಾರಿ ಮುಖ್ಯಮಂತ್ರಿ ಆದಂಥ ಕುಮಾರಸ್ವಾಮಿ 5 ಕೋಟಿ ವೆಚ್ಚದಲ್ಲಿ ಆಟೋ ಓಡಿಸೋರಿಗೆ ಒಂದು ತಂಗುದಾಣನ ಮಾಡೋದಕ್ಕೆ ನೆರವೇರಿಸಿದ್ದಾರೆ. ಇದು ಪ್ಯೂರ್ಲಿ ಆನ್ ಸೆಂಟ್ರಲ್ ಗೌರ್ಮೆಂಟ್, ಅಂದರೆ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಫಂಡಲ್ಲಿ ಮಾಡಿದ್ದಾರೆ. ಸೊ ನೀವು ನಮಗೆ ಭಿಕ್ಷೆ ಹಾಕಿದ್ರಿ, ನಾವು ನಿಮಗೆ ಮೃಷ್ಟಾನ್ನ ಭೋಜನ ಹಾಕಿದ್ವಿ. ಸೊ ಯಾರೋ ಒಬ್ಬರು ನಾನು ತುಂಬ ನೋಡ್ತಾ ಇರ್ತೀನಿ ನಮಗೆ ಯೂಟ್ಯೂಬಲ್ಲಿ, ಅದು ನಮ್ಮ JDS ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ, ಒಬ್ಬ ಆಟೋದವ್ರು ಹೇಳಿದರು ಕುಮಾರಣ್ಣ ಬರಬೇಕು, ಆವಾಗಲೇ ನಮಗೆ ಇದಾಗೋದು, ಕುಮಾರಣ್ಣ ಬಂದಮೇಲೆ ನೋಡಿ ಅವರೆಲ್ಲರೂ ಕೈ ಹಿಡಿತಾರೆ ಅಂತ ಯೂಟ್ಯೂಬಲ್ಲಿ ಹೇಳಿದರು. ಸೊ ಅದರಂತೆ ನನ್ನ ಕುಮಾರಸ್ವಾಮಿ ಇವತ್ತು ನಿಮ್ಮೆಲ್ಲರ ಆಸೆನ ಪೂರೈಸಿದ್ದಾರೆ ಸ್ನೇಹಿತರೆ. ಸೊ ಅದಕ್ಕೆ ನಾನು ಹೇಳೋದು, ವೋಟ್ ಹಾಕೋಕ್ಕೆ ಮುಂಚೆ ಅಥವಾ ನಮ್ಮ ಗೆಲುವು ಯಾವ ರೀತಿ ಇರಬೇಕು ಅಂದರೆ ಈ ರೀತಿ ಇರಬೇಕು. ಆಮೇಲೆ ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ. ಕುಮಾರಸ್ವಾಮಿ ಅವರು ಮೈ ಶುಗರ್ ಸ್ಕೂಲು ಫಂಕ್ಷನ್ ಡೇನೋ ಅಥವಾ ಅದರದ್ದು ಶತಮಾನೋತ್ಸವನ ಐ ಡೋಂಟ್ ನೋ, ಬಟ್ ಆ ಕಾರ್ಯಕ್ರಮಕ್ಕೆ ಹೋದಾಗ ನೀವು ಈ ಶಾಲೆನ ನಾನು ಉಳಿಸ್ತೀನಿ, ನೀವು ತಗೊಂಡು ಬನ್ನಿ ಟ್ರಸ್ಟಿಗಳೇ ಅಂತ ಹೇಳ್ತಾರೆ. ಆವಾಗ ನನಗೆ ಗೊತ್ತಿಲ್ಲ, ನೆನ್ನೆಲ್ಲ ಇದನ್ನು ಕಲೆಕ್ಟ್ ಮಾಡಿದೆ. ಈ ಚಂಗುಲಿ ಚಲುವ ಅಲಿಯಾಸ್ ದುರಾಂಕಾರದ ಸ್ವಾಮಿ ಅಲಿಯಾಸ್ ನಮ್ಮ ಮಂಡ್ಯದ ಉಸ್ತುವಾರಿ, ಅವನ ಕೈವಾಡನೇ ಜಾಸ್ತಿ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಆಮೇಲೆ ಕೆಲವರು ಹೇಳ್ತಾರೆ ಈ ಥರದ್ದೆಲ್ಲ ಎಕ್ಸ್ಪರ್ಟ್ ಮಾಡೋದು CD ಶಿವು ಅವರು ಅಂತೆ. ಮಂಡ್ಯದ ಜನತೆಗೆ, ರೈತ ಸಂಘಕ್ಕೆ ನಾನು ಕೇಳೋದು ಇಷ್ಟೇ, ಕುಮಾರಸ್ವಾಮಿ ಅವರು 20ರಿಂದ 25 ಕೋಟಿ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಅದನ್ನು ಗುತ್ತಿಗೆ ಕೊಡೋ ಪರಿಸ್ಥಿತಿ ಏನಪ್ಪ ಇದೆ ಒಂದು. ಎರಡನೇದು, ಇದು ಯಾವ ರೀತಿ ಇವರು ಕಾನ್ಸೆಪ್ಟ್ ಅಂದರೆ, ಹೆರಾಲ್ಡ್ ಕೇಸಲ್ಲಿ ಸೋಕಾಲ್ಡ್ ಇಟಲಿ ಲೇಡಿ ಇದ್ದಾಳಲ್ಲ ಅವಳು, ಅವನ ಮಗ ಇವಳು ಪಪ್ಪಿ ಓಡಾಡ್ತಿದ್ದಾರಲ್ಲ, ಇದು ಅದೇ ರೀತಿ ಮಾಡೋದು. ಗುತ್ತಿಗೆ ಕೊಡೋದು, ಸಾಲ ಜಾಸ್ತಿ ಆಯಿತು ಅನ್ನೋದು, ಇನ್ಯಾವನೋ ಚೇಲಗಳು ಅದನ್ನು ಬಂದು ಗುತ್ತಿಗೆ ಕೊಡೋ ಚೇಲಗಳು ಯಾರು ಅಂದರೆ ಇವನ್ ಚೇಲಗಳು ಚಮಚಗಳೇ, ಚಲುವಂದೋ DKದೋ ಅಥವಾ ಇನ್ಯಾರೋ ಸೋಕಾಲ್ಡಲ್ಲಿ ಲೋಕಲ್ MLAಗಳು ಗೆಲ್ಸಿದಿರಲ್ಲ ಗಂಡಸರು ಅಂದ್ಬಿಟ್ಟು ರಾಜಕೀಯವಾಗಿ ಗಂಡಸ್ತನ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರಲ್ಲ 5 ರತ್ನಗಳು, ಅವರು ಇದ್ರ ಬಗ್ಗೆ ಮಾತಾಡಬೇಕು, ಮಾತಾಡ್ತಾ ಇಲ್ಲ. ಒಂದು, ನಾನು ಮಂಡ್ಯ ಜಿಲ್ಲಾ ಜನತೆಗೆ ಹೇಳೋದು ಇಷ್ಟೇ, ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ಳೋದಿಷ್ಟೇ, ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಸ್ವಾಭಿಮಾನ ಕೆಚ್ಚದೆ ಎಲ್ಲ ಇದ್ದರೆ, ಅಂದರೆ ತುಂಬ ಅಳುಬ್ರು SM ಲಿಂಗಪ್ಪನವ್ರಾಗಿರ್ಬೋದು, BY ನೀಲೇಗೌಡರು, ಅದಾದಮೇಲೆ ಮಲ್ಲಪ್ಪನವರು, ಸಾವುಕಾರ್ ಚೆನ್ನೈನವರು, ಬಂದಿಗೌಡರು, ಡಾಕ್ಟರ್ ಬಂದಿಗೌಡರು, BY ನೀಲೇಗೌಡರು, ತದನಂತರದಲ್ಲಿ ಯಾರೋ ಮಂಚೇಗೌಡರು, ತದನಂತರದಲ್ಲಿ ಮಳವಳ್ಳಿ ಇವರು ಯಾರೋ ನಾಗೇಗೌಡರು, ಅದಾದಮೇಲೆ ಇನ್ಯಾರು ತುಂಬ ಇವರು ನಂಜಪ್ಪನವರು, ಇವರೆಲ್ಲ ಸ್ವಾಭಿಮಾನವಾಗಿ ಹೋರಾಡಿದಂಥ ಜಿಲ್ಲೆ ಇದು, ಆಯಿತಾ. ಸೊ ನಿಮ್ಮಲ್ಲೂ ಮಾದೇಗೌಡರು ಅವರು ಕೂಡ ನಿಮ್ಮಲ್ಲೂ ಅದೇ ಸ್ವಾಭಿಮಾನ, ಅದೇ ಕೆಚ್ಚು ಇದ್ದರೆ ಫಸ್ಟು ಹೊಡೆದೋಡಿಸ್ರಿ ನೀವು ಯಾರಿಗಾರ ಓಟ್ ಹಾಕೊಳ್ಳಿ. ಈಗ ಅದನ್ನು ಗುತ್ತಿಗೆ ಕೊಡೋದು ಅಂದರೆ ಏನು ರೀ ಅರ್ಥ? ಕುಮಾರಸ್ವಾಮಿ ನಾನು 20 ಕೋಟಿನೋ 25 ಕೋಟಿನೋ ಕೊಡ್ತೀನಿ ಅಂತ ಹೇಳಿದ ಮೇಲೂ ಇವರು ಮರುದಿನ ಕೊಡ್ತಾರೆ ಅಂದರೆ ಇವ್ರಿಗೇನಾರ ಮಾನ ಮರ್ಯಾದೆ ಇದೆಯಾ? ಸಂಬಳನೇ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ, ಅದರಲ್ಲಿ ಬೇರೆ ಅದನ್ನು ಗುತ್ತಿಗೆ ಕೊಡಿಸಿ ಕಬ್ಜಾ ಮಾಡೋಕ್ಕೆ. ಸೊ ಸ್ನೇಹಿತರೆ, ನಿಮ್ಗೇನಾದರೂ ಇದ್ದರೆ ಮಂಡ್ಯದಲ್ಲಿ ತುಂಬ ಒಳ್ಳೊಳ್ಳೆ ಲೀಡ್ರುಗಳು ಬಂದು ಹೋಗಿರೋ ಇತಿಹಾಸ ಇದೆ, ಆಯಿತಾ. ಹೇಳಿದ್ನಲ್ಲ, SM ಕೃಷ್ಣ ಅವರಿಂದ ಹಿಡಿದು ಅವ್ರ ತಂದೆಯವರಿಂದ ಹಿಡಿದು ಮಲ್ಲಪ್ಪನವರಿಂದ ಹಿಡಿದು, ಆಯಿತಾ, ತದನಂತರದಲ್ಲಿ ಚೌಡಯ್ಯನವರು, ತದನಂತರದಲ್ಲಿ ವೀರಣ್ಣಗೌಡರು, ತದನಂತರದಲ್ಲಿ ನಿತ್ಯ ಸಚಿವ ಶಂಕರೇಗೌಡರು, ಇವರು ತುಂಬ ಇತಿಹಾಸ ಇದೆ. ಆ ಇತಿಹಾಸನ ನೀವೇನಾದರೂ ಉಳಿಸ್ಕೊಳ್ಳೋ ಇದ್ದರೆ ಅದಕ್ಕೆ ಕುಮಾರಸ್ವಾಮಿನ ಗೆಲ್ಲಿಸಿದ್ದೀರಾ, ಸ್ಟಾರ್ ಚಂದ್ರನ ಒದ್ದೋಡಿಸಿದ್ದೀರಾ. ನಟ್ಟು ಬೋಲ್ಟ್ ಅಂತ ಗಿರಾಕಿನ ಸೇರಿಸ್ಬೇಡಿ ಜಿಲ್ಲೆಗೆ. ಒಂದು, ಈ ವಿಷಯದ ಬಗ್ಗೆ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ. ರೈತ ಸಂಘ ಆಗಿರ್ಬೋದು, ಇನ್ನೂ ದಲಿತ ಸಂಘಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಪಾಪ ಹೆಣ್ಮಕ್ಳುಗಳು ಸ್ಟ್ರೈಕ್ ಮಾಡಿದ್ರಲ್ಲ, ಏನದು ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಕ್ಕೆ
ಈಗ ಇಡೀ ಸಂಸ್ಥೆನೇ ದಾರಿ ತಪ್ಪಿಸ್ತಾ ಇದ್ದಾರಲ್ಲ, ಎಲ್ಲೋಗಿದ್ದಾರವ್ವ ಪಾಪ ಪ್ರಜ್ವಲ್ಗೆ ಇಲ್ಲಿಂದ ಹೋಗಿದ್ರಲ್ಲ ಸಂಘಟನೆಗಳು ಎಲ್ಲೋಗಿದ್ದಾವೆ, ಬುದ್ಧಿಜೀವಿಗಳು ಎಲ್ಲೋಗಿದ್ದಾವೆ, ಭಗವಾನು ಎಲ್ಲೋಗಿದೆಯೋ ಹೇಳಪ್ಪ ಭಗವಾನು. ಈಗ ಸರ್ಕಾರಕ್ಕೆ ನೀನು ತಿದ್ದಿ ಹೇಳ್ಬೇಕಲ್ಲ, ಮಾದೇವ ಎಲ್ಲೋಗಿದ್ಯಪ್ಪ. ನಿಮ್ಮ ಯೋಗ್ಯತೆಗೆ ಅಫೀಸ್ಮೆಂಟ್ ಮಾಡ್ಕೊಂಡು ಅದೆಲ್ಲ ಒಂದು ಕಡೆ ಹಾಳಾಗಲಿ, ಇವರೆಲ್ಲ ಒಂದೇ ಜಾತಿ. ಸೊ ನಾನು ಹೇಳೋದು ಮಂಡ್ಯ ಜಿಲ್ಲಾ ಜನತೆಗೆ ಇದನ್ನು ಸೀರಿಯಸ್ ಆಗಿ ತಗೊಂಡು ಅವ್ರು ಯಾರು ಟ್ರಸ್ಟಿ ಮೆಂಬರ್ಗಳಿದ್ದಾರೆ ಅವ್ರಿಗೆ ಕನ್ವಿನ್ಸ್ ಮಾಡಿ, ಅಥವಾ ಕೊನೆಯಲ್ಲಿ ತಲೆ ಮೇಲೆ ಹೊಡೆದು ಇದನ್ನು ಉಳಿಸ್ಕೊಳ್ಳಿ. ಸೊ ಅಂಥ ಜಾಗನ ಗುತ್ತಿಗೆ ಕೊಡೋದು ಅಂದರೆ ಹೊಟ್ಟೆ ಉರಿಯಲ್ವೇನ್ರಿ? ಯಾವನೋ ಮಾಡ್ತಾನೆ, ಇನ್ಯಾವನೋ. ಸೊ ಇವ್ರ ಯೋಗ್ಯತೆಗೆ ಇಷ್ಟು ಬೆಂಕಿ ಆಗ್ತು. ಸೊ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಸೈನಿಂಗ್ ಆಫ್. ನಮಸ್ಕಾರ.